ನೋಡ್ತಾ ಇದ್ದೀರಾ, ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ನಟಿಯರಿಗೆ ಅದೊಂದು ಇದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತಂತೆ. ಏನಪ್ಪ ಅದು, ಯಾರು ಹೇಳಿದ್ರು ಈ ರೀತಿ ಅಂತ ಕೇಳ್ತಿದ್ದೀರಾ? ಅದನ್ನ ಹೇಳ್ಬಿಡ್ತೀನಿ ಕೇಳಿ. ಕಡ್ಡಿ ಮುರಿದಂತೆ ಮಾತನಾಡುವ ನಟ ರವಿಚಂದ್ರನ್ ನಿನ್ನೆ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾದ ಸೂಪರ್ ಟಾಕ್ ಟೈಮ್ನಲ್ಲಿ ಕೆಲವರನ್ನ ಮುಲಾಜಿಲ್ಲದೆ ತೊಳೆದಿದ್ದಾರೆ. ತಾವು ಸುರಸುಂದರಾಂಗಿಗಳು ಅಂದುಕೊಂಡ ನಾಯಕಿಯರಿಗೆ ಮಂಗಳಾರತಿ ಮಾಡಿದ್ದಾರೆ. ಈಗಿನ ನಾಯಕಿಯರಲ್ಲಿ ಏನು ಕೊರತೆ ಇದೆ ಎಂದು ಅಕುಲ್ ಕೇಳಿದ್ರೆ, ಈಗಿನ ನಾಯಕಿಯರಿಗೆ ಅದೇ ಇಲ್ಲ ಕಣೋ ಅಂದ್ರು. ಉತ್ತರ ಕೇಳಿ ಅಕುಲ್ ಬಾಯ್ ಬಿಟ್ಟು ಪಿಲಿ ಪಿಲಿ ಕಣ್ಬಿಟ್ಟಿರುವುದನ್ನ ನೋಡಿ ರವಿ ಮಾಮ ಡೆಡಿಕೇಶನ್ ಇಲ್ಲ ಎಂದು ತಾವು ಹೇಳಿದ ಮಾತನ್ನ ಸಿಂಗಲ್ ಮೀನಿಂಗ್ಗೆ ತಂದು ನಿಲ್ಲಿಸಿದ್ರು. ರವಿಚಂದ್ರನ್ ಜೊತೆ ವೇದಿಕೆ ಹಂಚಿಕೊಂಡಿದ್ದ ಖುಷ್ಬು ಇದೇ ವೇಳೆ ರವಿಚಂದ್ರನ್ ಮಾಣಿಕ್ಯದಲ್ಲಿ ತಂದೆ ಪಾತ್ರ ಮಾಡಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ರವಿ ಸರ್ ಅಂತ ಕಲಾವಿದರು ತಂದೆ ಪಾತ್ರ ಮಾಡಬಾರದಿತ್ತು ಅಂದ್ರು. ಇನ್ನು ರವಿಚಂದ್ರನ್ ಅವರಿಗೆ ಸುದೀಪ್ ನಟನಾಗಿ ಇಷ್ಟ ಹೊರತು ನಿರ್ದೇಶಕನಾಗಿ ಅಲ್ಲ ಅನ್ನುವುದು ಇದೇ ವೇಳೆ ಬಹಿರಂಗವಾಗಿದೆ. ಅಕುಲ್ ಪ್ರಶ್ನೆಗೆ ಉತ್ತರಿಸಿದ್ದ ರವಿಚಂದ್ರನ್ ಸುದೀಪ್ ಒಳ್ಳೆಯ ನಟ ಅಂದಿದ್ದಾರೆ. ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, ರವಿಚಂದ್ರನ್ ಅವರು ಆ ನಟಿಗೆ ಅದು ತುಂಬಾ ಇದ್ರೆ ಚೆನ್ನಾಗಿರುತ್ತೆ ಅಂದ್ರು. ಏನದು? ಏನೂ ಇಲ್ಲ, ಅದು ಬರೀ ಡೆಡಿಕೇಶನ್ ಮಾತ್ರ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.